ಲಕ್ಷ ಲಕ್ಷ ಫೀಸ್ ಕಟ್ಟಿ ಕಣ ನಿನ್ನ ಓದಿಸಿರೋದು. ಅದೇ ನನ್ನನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಅದೇ ಫೀಸ್ ದುಡ್ಡು ಉಳಿಸ್ಬಿಟ್ಟು ಆ ಫೀಸಿನ ದುಡ್ಡೆಲ್ಲ ಇವಾಗ ನನಗೆ ಒಂದು ಒಳ್ಳೆ ಬಿಸ್ನೆಸ್ ಹಾಕೊಟ್ಟಿದ್ರೆ ನನ್ನ ಲೈಫ್ ಎಷ್ಟು ಬಿಂದಾಸ್ ಆಗಿರ್ತಿತ್ತಲ್ವಾ. ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸದಲ್ಲಿ ಇದ್ದಿದ್ರೆ ಎಷ್ಟು ಗೌರವ ಸಿಗೋದು. ಗೌರವ ಸಿಗೋದು ಕೆಲಸದಿಂದ ಅಲ್ಲ, ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದ್ರ ಮೇಲೆ ನಮಗೆ ಗೌರವ ಸಿಗೋದು. ಚೆನ್ನಾಗಿ ಓದಿ ರ್ಯಾಂಕ್ ತಗೊಂಡಿದ್ರೆ ಒಳ್ಳೆ ಸಂಬಳ ಇರೋ ಕೆಲಸ ಸಿಕ್ತಿತ್ತಾ? ನಾನು ರ್ಯಾಂಕ್ ತಗೊಂಡ್ರೆ ಕೆಲಸ ಸಿಗಲ್ಲ ಕಣಮ್ಮ, ದುಡ್ಡು ಕಟ್ಟಿದ್ರೆ ಕೆಲಸ ಸಿಗೋದು. ತಿಂಗಳ ಸಂಬಳಕ್ಕೆ ಲಕ್ಷ ಲಕ್ಷ ಸಾಲ ತಂದು ಬಡ್ಡಿ ಬೇರೆ ಕಟ್ತಾರೆ ಇವರಿಗೆ. ಸಂಬಳಕ್ಕೆ ಯಾರಮ್ಮ ಇಷ್ಟೊಂದು ಕಷ್ಟಪಡ್ತಾರೆ? ನಿಂಗಿನ್ನ ಗೊತ್ತಿಲ್ಲ, ಒಂದ್ಸಲಿ ಒಳ ಬಂದ್ರೆ ಸಾಕು. ಲಂಚ ತಗೊಳೋದು ತಪ್ಪು ಕಣು. ದುಡ್ಡಿಗೆಲ್ಲ ಓಟ್ ಮಾಡ್ಕೊಂಡಿರೋರು ಇವಾಗ ಲಂಚ ತಪ್ಪು ಅಂತಂದ್ರೆ ಕಾಮಿಡಿ ಅನ್ಸುತ್ತೆ. ಅಂದ್ರು ಲಂಚ ತಗೊಳ್ಳೋದು ತಪ್ಪು ಕಣ್ರಿ. ನಾವು ಕೇಳದೆ ಇದ್ರು ಜನ ಕೊಡ್ತಾರೆ, ನಾನೇನ್ ಮಾಡ್ಲಿ? ಸುಮ್ನೆ ಅವ್ರೇ ಕೊಡ್ತಾರೆ. ಯಾಕೆ ಅಂದ್ರೆ ನಾವು ಕೇಳೋ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರಲ್ಲ, ಅದನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅವ್ರು ನಮ್ಮನ್ನ ಅಡ್ಜಸ್ಟ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ಜನಗಳನ್ನ ಎಜುಕೇಟ್ ಮಾಡ್ಬೇಕಣ್ರಿ. ಸರಿ ಲಕ್ಷ ಲಕ್ಷ ಕೊಟ್ಟು ಮತ್ತೆ ಓದಿ.